ನಮ್ಮ ಝೂ ಅಲ್ಲಿ ಸಾಲಿಡ್ ವೇಸ್ಟ್ ಅಂದರೆ ಅನಿಮಲ್ ಫೀಕಲ್ ಮ್ಯಾಟರ್ ತೊಗೊಂಡ್ಬಿಟ್ಟು ನಾವು ವರ್ಮಿ ಕಾಂಪೋಸ್ಟನ್ನ ಮಾಡ್ತಾಯಿದ್ದೀವಿ. ಇಲ್ಲಿ ರೈತರಿಂದ ಸುಮಾರು ಬೇಡಿಕೆ ಇದೆ. ಪ್ರತಿ ಕೆ ಜಿಗೆ 15 ರೂಪಾಯಿ ಅಂತ ನಾವು ಚಾರ್ಜ್ ಮಾಡ್ತೀವಿ. ಹೊರಗಡೆ ನೀವು ಗೊಬ್ಬರ ತೊಗೊಂಡ್ರೆ ಪ್ರತಿ ಕೆ ಜಿಗೆ 40 ರೂಪಾಯಿ ತನಕ ಇದೆ. ಸೊ ಅದು ಕಂಪೇರ್ ಮಾಡಿದ್ರೆ ನಮ್ಮದು ತುಂಬ ಕಮ್ಮಿ ರೇಟ್ ಇದೆ. ಆ್ಯಕ್ಚುಲಿ ಜನಗಳು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ನಾವು ಕಮ್ಮಿ ರೇಟ್ ಇಟ್ಟೇ ಮಾರ್ತಾಯಿದ್ದೀವಿ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಬೇರೆ ಯಾವುದೂ ಅಡಲ್ಟ್ರೇಷನ್ ಇರಲ್ಲ. ಝೂ ಅಲ್ಲಿ ನಾವು ಫಿಕಲ್ ಮ್ಯಾಟ್ರ್ ಅಷ್ಟೇ ತೊಗೊಂಡು ಮಾಡೋದ್ರಿಂದ ಬೇರೆ ರೀತಿ ಅಡಲ್ಟ್ರೇಷನ್ ಅದರಲ್ಲಿರಲ್ಲ. ಮತ್ತು ಇದು ಪ್ರತಿ ತಿಂಗಳಿಗೆ ಸರಾಸರಿ ಒಂದು 4,000 kg ತನಕ ನಾವು ಸೇಲ್ ಮಾಡ್ತಾಯಿದ್ದೀವಿ ಅಟ್ ಪ್ರೆಸೆಂಟ್. ಲಾಸ್ಟ್ ಇಯರು ನೋಡಿದ್ರೆ ಡಾಟಾ ಸ್ವಲ್ಪ ಕಮ್ಮಿ ಆಗಿದೆ ಸೇಲ್ಸ್. ಮೇ ಬಿ ಜನಗಳಿಗೆ ಅಷ್ಟು ಮಾಹಿತಿ ಇಲ್ಲದೆ ಇರೋದ್ರಿಂದ, ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಸ್ವಲ್ಪ ಗೊತ್ತಿಲ್ಲದೆ ಇರೋದ್ರಿಂದ ಕಮ್ಮಿ ಆಗಿರ್ಬೋದು. ಅದಕ್ಕೆ ಮಾಧ್ಯಮದವ್ರಿಗೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ಹೆಚ್ಚಿನ ರೀತಿ ಇದನ್ನು ಸರ್ಕ್ಯುಲೇಟ್ ಮಾಡಿ ಬಂದು ವರ್ಮಿ ಕಾಂಪೋಸ್ಟ್ ಯೂನಿಟಲ್ಲಿ ನಾವು ಕೇಳಿದ್ರೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಇದುವರೆಗೂ ಬಂದವರು ಯಾರು ಕಮ್ಮಿ ಆಗಿದೆ ಅಂತ ವಾಪಸ್ ಹೋಗಿಲ್ಲ. ಇವಾಗ ಏನು ತಗೊಳ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ನಾವು ಪ್ರೊವೈಡ್ ಮಾಡೋಷ್ಟು ಇದೆ. ಹಾಗಾಗಿ ಜನಗಳು ಬಂದು ತಗೊಂಡು ಹೋಗ್ಬೋದು ಅಂತ. ನಮ್ಮದು ಝೂ S4 ಗೇಟಲ್ಲಿ ಬಂದು ಕೇಳಿದ್ರೆ ನಮ್ಮ ಸ್ಟಾಫು ಅವ್ರಿಗೆ ಗೈಡ್ ಮಾಡ್ತಾರೆ. ಅಲ್ಲಿಗೇನೆ ಅವರು ಚೀಲಗಳು ತಂದು ಕೊಟ್ಟು ಪೇಮೆಂಟ್ ಮಾಡಿಸ್ಕೊಡ್ತಾರೆ. ಗೊಬ್ಬರದಿಂದ ಲಾಸ್ಟ್ ಇಯರ್ ನೋಡಿದ್ರೆ 14,72,000 ರೂಪಾಯಿಯಷ್ಟು ಆದಾಯ ಬಂದಿದೆ. ಅದಕ್ಕೆ ಹಿಂದೆ ನೋಡಿದ್ರೆ 20 ಲಕ್ಷದಷ್ಟು ಆದಾಯ ಇದೆ. ಅಂದರೆ ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಆಗಿದೆ. ಅದೇ ಮೇ ಬಿ ಇನ್ಫಾರ್ಮೇಷನ್ ಕಮ್ಮಿ ಇರೋದ್ರಿಂದ ಯಾರು ಬಂದು ತೊಗೊಂಡಿಲ್ಲ ಅನಿಸುತ್ತೆ. ಇಲ್ಲ, ರೇಟಲ್ಲಿ ಏನು ಬದಲಾಗಿಲ್ಲ, ಸೇಮ್ ರೇಟೇ ಮೇಂಟೈನ್ ಮಾಡ್ತಾ ಎಲ್ಲ ಪ್ರಾಣಿಗಳ ಫೀಕಲ್ ಮ್ಯಾಟರ್ನ ನಾವು ಹಾಕಿ ಮಾಡ್ತಾ ಇದ್ದೀವಿ. ಅದು ನಮ್ಮ ವರ್ಮಿ ಕಾಂಪೋಸ್ಟ್ ಯೂನಿಟಿಗೆ ನೀವು ಬೇಕಾದರೆ ಭೇಟಿ ಮಾಡಿ ಒಂದು ಸ್ಟೋರಿ ಮಾಡಿ, ಅದರಲ್ಲಿ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ, ಅವರೆಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ. ಯಾವ ರೀತಿ ಮಾಡ್ತಾರೆ, ಎಷ್ಟು ಮಾಡ್ತಾರೆ ದಿನಕ್ಕೆ, ಎಷ್ಟು ಸೇಲ್ ಅಂತೂ ತಿಂಗಳಿಗೆ 4,000 kg ಅಷ್ಟು ಹೋಗ್ತಾ ಇದೆ ಅಟ್ ಪ್ರೆಸೆಂಟು. ಇನ್ನೂ ನಾವು ಜಾಸ್ತಿ ಪ್ರೊವೈಡ್ ಮಾಡಲಿಕ್ಕೆ ಕೆಪಾಸಿಟಿ ಇದೆ ನಮ್ಮಲ್ಲಿ. ಬರ್ತಾ ಇದ್ದಾರೆ, ರೈತರು ಗೊತ್ತಿರೋರು ಬರ್ತಾ ಇದ್ದಾರೆ. ಸುಮಾರು ಜನಕ್ಕೆ ತಿಳಿದಿಲ್ಲ ಅಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ ಒಂದು ಪಬ್ಲಿಸೈಸ್ ಮಾಡಿದ್ರೆ ಬೇರೆ ಜನಗಳಿಗೂ ತಿಳಿಯುತ್ತೆ ಅಂತ ನನ್ನ ಅನಿಸಿಕೆ.